ಕಾಡಿನಲ್ಲಿ ಅವಿತುಕೊಂಡು ಹೋರಾಡುತ್ತಿದ್ದ ನಕ್ಸಲರು ನಾಡಿಗೆ ಬಂದಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಸೇರಿದ ನಕ್ಸಲೀಯರು ಜನವರಿ 30ರವರೆಗೆ ಸೆಂಟ್ರಲ್ ಜೈಲಲ್ಲೇ ಲಾಕ್. ಕಾಡಿನಲ್ಲಿದ್ದವರು ಮನವೊಲಿಕೆ ಬಳಿಕ ನಾಡಿಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಮಂಡಿಯೂರಿದ್ದು ಶಸ್ತ್ರಾಸ್ತ್ರ ತೊರೆದು ಶರಣಾಗಿದ್ದಾರೆ. 6 ನಕ್ಸಲೀಯರನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಎನ್ಐಎ ವಿಶೇಷ ಕೋರ್ಟ್ ಈ 6 ನಕ್ಸಲೀಯರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ತಮ್ಮ ಕೇಸ್ ನಡೆಸಲು ನಕ್ಸಲರು ವಕೀಲರನ್ನ ನೇಮಕ ಮಾಡಿಕೊಂಡ್ರು. ಬಳಿಕ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತಗೆ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಎನ್ಐಎ ವಿಶೇಷ ಕೋರ್ಟ್ ಆದೇಶಿಸಿದೆ. ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ 6 ನಕ್ಸಲೀಯರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ವಾಹನಗಳ ಹೈ ಸೆಕ್ಯೂರಿಟಿಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷರನ್ನ ಹಾಗೂ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಡಿನಲ್ಲಿ ಅವಿತುಕೊಂಡು ಹೋರಾಡುತ್ತಿದ್ದ ನಕ್ಸಲರು ನಾಡಿಗೆ ಬಂದಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಸೇರಿದ ನಕ್ಸಲೀಯರು ಜನವರಿ 30ರವರೆಗೆ ಸೆಂಟ್ರಲ್ ಜೈಲಲ್ಲೇ ಲಾಕ್. ಕಾಡಿನಲ್ಲಿದ್ದವರು ಮನವೊಲಿಕೆ ಬಳಿಕ ನಾಡಿಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಮಂಡಿಯೂರಿದ್ದು ಶಸ್ತ್ರಾಸ್ತ್ರ ತೊರೆದು ಶರಣಾಗಿದ್ದಾರೆ. 6 ನಕ್ಸಲೀಯರನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಎನ್ಐಎ ವಿಶೇಷ ಕೋರ್ಟ್ ಈ 6 ನಕ್ಸಲೀಯರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ತಮ್ಮ ಕೇಸ್ ನಡೆಸಲು ನಕ್ಸಲರು ವಕೀಲರನ್ನ ನೇಮಕ ಮಾಡಿಕೊಂಡ್ರು. ಬಳಿಕ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತಗೆ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಎನ್ಐಎ ವಿಶೇಷ ಕೋರ್ಟ್ ಆದೇಶಿಸಿದೆ. ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ 6 ನಕ್ಸಲೀಯರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ವಾಹನಗಳ ಹೈ ಸೆಕ್ಯೂರಿಟಿಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷರನ್ನ ಹಾಗೂ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಡಿನಲ್ಲಿ ಅವಿತುಕೊಂಡು ಹೋರಾಡುತ್ತಿದ್ದ ನಕ್ಸಲರು ನಾಡಿಗೆ ಬಂದಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಸೇರಿದ ನಕ್ಸಲೀಯರು ಜನವರಿ 30ರವರೆಗೆ ಸೆಂಟ್ರಲ್ ಜೈಲಲ್ಲೇ ಲಾಕ್. ಕಾಡಿನಲ್ಲಿದ್ದವರು ಮನವೊಲಿಕೆ ಬಳಿಕ ನಾಡಿಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಮಂಡಿಯೂರಿದ್ದು ಶಸ್ತ್ರಾಸ್ತ್ರ ತೊರೆದು ಶರಣಾಗಿದ್ದಾರೆ. 6 ನಕ್ಸಲೀಯರನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಎನ್ಐಎ ವಿಶೇಷ ಕೋರ್ಟ್ ಈ 6 ನಕ್ಸಲೀಯರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ತಮ್ಮ ಕೇಸ್ ನಡೆಸಲು ನಕ್ಸಲರು ವಕೀಲರನ್ನ ನೇಮಕ ಮಾಡಿಕೊಂಡ್ರು. ಬಳಿಕ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತಗೆ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಎನ್ಐಎ ವಿಶೇಷ ಕೋರ್ಟ್ ಆದೇಶಿಸಿದೆ. ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್.
ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ 6 ನಕ್ಸಲೀಯರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ವಾಹನಗಳ ಹೈ ಸೆಕ್ಯೂರಿಟಿಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷರನ್ನ ಹಾಗೂ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಡಿನಲ್ಲಿ ಅವಿತುಕೊಂಡು ಹೋರಾಡುತ್ತಿದ್ದ ನಕ್ಸಲರು ನಾಡಿಗೆ ಬಂದಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಸೇರಿದ ನಕ್ಸಲೀಯರು ಜನವರಿ 30ರವರೆಗೆ ಸೆಂಟ್ರಲ್ ಜೈಲಲ್ಲೇ ಲಾಕ್. ಕಾಡಿನಲ್ಲಿ ತೋರು ಮನವೊಲಿಕೆ ಬಳಿಕ ನಾಡಿಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಮಂಡಿಯೂರಿದ್ದು ಶಸ್ತ್ರಾಸ್ತ್ರ ತೊರೆದು ಶರಣಾಗಿದ್ದಾರೆ. 6 ನಕ್ಸಲೀಯರನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಎನ್ಐಎ ವಿಶೇಷ ಕೋರ್ಟ್ ಈ 6 ನಕ್ಸಲೀಯರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ತಮ್ಮ ಕೇಸ್ ನಡೆಸಲು ನಕ್ಸಲರು ವಕೀಲರನ್ನ ನೇಮಕ ಮಾಡಿಕೊಂಡ್ರು. ಬಳಿಕ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತಗೆ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಎನ್ಐಎ ವಿಶೇಷ ಕೋರ್ಟ್ ಆದೇಶಿಸಿದೆ. ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ 6 ನಕ್ಸಲೀಯರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ವಾಹನಗಳ ಹೈ ಸೆಕ್ಯೂರಿಟಿಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷರನ್ನ ಹಾಗೂ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಡಿನಲ್ಲಿ ಅವಿತುಕೊಂಡು ಹೋರಾಡುತ್ತಿದ್ದ ನಕ್ಸಲರು ನಾಡಿಗೆ ಬಂದಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಸೇರಿದ ನಕ್ಸಲೀಯರು ಜನವರಿ 30ರವರೆಗೆ ಸೆಂಟ್ರಲ್ ಜೈಲಲ್ಲೇ ಲಾಕ್. ಕಾಡಿನಲ್ಲಿ ತೋರು ಮನವೊಲಿಕೆ ಬಳಿಕ ನಾಡಿಗೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಮಂಡಿಯೂರಿದ್ದು ಶಸ್ತ್ರಾಸ್ತ್ರ ತೊರೆದು ಶರಣಾಗಿದ್ದಾರೆ. 6 ನಕ್ಸಲೀಯರನ್ನ ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಎನ್ಐಎ ವಿಶೇಷ ಕೋರ್ಟ್ ಈ 6 ನಕ್ಸಲೀಯರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ತಮ್ಮ ಕೇಸ್ ನಡೆಸಲು ನಕ್ಸಲರು ವಕೀಲರನ್ನ ನೇಮಕ ಮಾಡಿಕೊಂಡ್ರು. ಬಳಿಕ ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತಗೆ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಎನ್ಐಎ ವಿಶೇಷ ಕೋರ್ಟ್ ಆದೇಶಿಸಿದೆ. ಬಿಗಿ ಭದ್ರತೆಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ 6 ನಕ್ಸಲೀಯರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ವಾಹನಗಳ ಹೈ ಸೆಕ್ಯೂರಿಟಿಯೊಂದಿಗೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷರನ್ನ ಹಾಗೂ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.